ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮಾರ್ಜಿನಲ್ ಕಾಸ್ಟಿಂಗ್ ನ ಸೆಕ್ಷನ್ ಸಿ ನ ಸೆಕೆಂಡ್ ಪ್ರಾಬ್ಲಮ್ ನ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ನೋಡೋಣ ಯಾವ ರೀತಿ ನಾವು ಈ ಒಂದು ಕ್ವೆಶ್ಚನ್ ನ ಯಾವ ಸೊಲ್ಯೂಷನ್ ಮಾಡಬೇಕು. ಕ್ವೆಶ್ಚನ್ ನೋಡೋಣ. ಯು ಆರ್ ಗಿವನ್ ದ ಫಾಲೋವಿಂಗ್ ಡೇಟಾ. 2 ಇಯರ್ ಡೇಟಾ ಕೊಟ್ಟಿದ್ದಾರೆ. ಇಯರ್ 2010 ಅಂಡ್ 2001 ಸೇಲ್ಸ್ ಅಂಡ್ ಪ್ರಾಫಿಟ್. ಎಲ್ಲ ಫಿಗರ್ಸ್ ಏನು ರುಪೀಸ್ ನಲ್ಲಿದೆ, ಯಾವುದೇ ರೀತಿಯ ಯೂನಿಟ್ಸ್ ನಲ್ಲಿ ಕೊಟ್ಟಿಲ್ಲ. ಫೈಂಡ್ ಔಟ್ ಪಿ ವಿ ರೇಷಿಯೋ, ಫಿಕ್ಸ್ಡ್ ಕಾಸ್ಟ್, ಬಿಇಇ, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ ಇಸ್ 1,80,000 and margin of safety, and last one sales required to earn rupees 12,000 profit. ಸೊ ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆದಂತ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಈ ಒಂದು ಕ್ವಶನ್ ನ ಸೊಲ್ಯೂಷನ್ ಮಾಡೋಣ. ಸೊ ಸ್ಟಾರ್ಟ್ ಸೊಲ್ಯೂಷನ್. ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಈ ಪ್ರಾಫಿಟ್ ವ್ಯಾಲ್ಯೂಂಗ್ ರೇಷಿಯೋ. ಪ್ರಾಫಿಟ್ ವ್ಯಾಲ್ಯೂಂಗ್ ರೇಷಿಯೋ ಈ ಒಂದು ಕ್ವಶನ್ಗೆ ಏನು ರಿಲೇಟೆಡ್ ಅಂದ್ರೆ ಪ್ರಾಫಿಟ್ ಮತ್ತು ಸೇಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಚೇಂಜ್ ಇನ್ ಪ್ರಾಫಿಟ್ ಆನ್ ಚೇಂಜ್ ಇನ್ ಸೇಲ್ಸ್, right? First change in profit. In 2001 13,000 profit, in 2000 8,000 profit. 13,000 minus 8,000 upon sales. 2001 1,40,000 minus in 2000 1,20,000. So 13,000 minus 8,000 is equal to 5,000 on 1,40,000 minus 1,20,000 minus 20,000. So answer ಬಂದ್ಬಿಟ್ಟು 5,000 on 20,000, 0.25. It is the profit value ratio. ಅದರಲ್ಲ ಸೆಕೆಂಡ್ ಬಂದ್ಬಿಟ್ಟು ಏನು ನಾವು ಕಂಡುಹಿಡಿಯಬೇಕು, ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿಯಬೇಕಾದ್ರೆ ನೆಕ್ಸ್ಟ್ ವಿ ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಏನಿದೆ, ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಸೊ ಫಸ್ಟ್ ಆಫ್ ಆಲ್ ನಾವು ಕಾಂಟ್ರಿಬ್ಯೂಷನ್ ಕಂಡುಹಿಡಿದ್ಬಿಟ್ಟು ಆಮೇಲೆ ನಾವು ಪ್ರಾಫಿಟ್ ನ ಆಲ್ರೆಡಿ ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಕಂಡುಹಿಡಿಯಬೇಕಂದ್ರೆ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನಿದೆ, ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಇನ್ 2000 ಸೇಲ್ಸ್ 1,20,000 into PV ratio 0.25. In 2001 1,40,000 into 0.25. 1,20,000 into 0.25, 30,000. And 1,40,000 into 0.25, 35,000, right? Contribution in 2000 ಎಷ್ಟಿದೆ ಕಾಂಟ್ರಿಬ್ಯೂಷನ್, 30,000 minus in 2000 profit 8,000 is equal to in 2001 contribution 35,000 minus profit 13,000. So 30,000 minus 8,000 22,000, 35,000 minus 30,000 22,000. So fixed cost 22,000. Next C1 with 2 BEP. So next one to
ಬ್ರೇಕ್ ಈವನ್ ಪಾಯಿಂಟ್. ಬ್ರೇಕ್ ಈವನ್ ಪಾಯಿಂಟ್ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಆನ್ ಈ ರೇಷಿಯೋನ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಫಿಕ್ಸ್ಡ್ ಕಾಸ್ಟ್ ಹೀಗೆ ತಾನೇ ಕಂಡುಹಿಡಿದೆ. ಫಿಕ್ಸ್ಡ್ ಕಾಸ್ಟ್ ಇಂಟು 1000, ಟೋಟಲ್ ಫಿಕ್ಸ್ಡ್ ಕಾಸ್ಟ್ 22,000 ಆನ್ ಈ ರೇಷಿಯೋ 0.25. 22,000 on 0.25, 88,000 break even point. VEV. Next D, profit when sales are is 1,80,000. Estimated profit. Estimated profit ಫಾರ್ಮುಲಾ ಏನಿದೆ ಅಂದರೆ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಕಾಂಟ್ರಿಬ್ಯೂಷನ್ ಮೊದಲು ನಾವು ಕಂಡುಹಿಡಿಯಬೇಕು. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ರೈಟ್, ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 1,80,000. ರೈಟ್, 1,80,000 ಇಂಟು 0.25 ಪಿ ವಿ ರೇಷಿಯೋ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. 1,80,000 ಇಂಟು 0.25, 45,000 ಕಾಂಟ್ರಿಬ್ಯೂಷನ್. 45,000 ಮೈನಸ್ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಫೈಂಡ್ ಮಾಡಿದ್ವಿ 22,000. 45,000 ಮೈನಸ್ 22,000, 23,000 estimated profit. Next E, margin of safety. Margin of safety. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಅಂದರೆ ಪ್ರಾಫಿಟ್ ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಿದ್ದೀವಿ. ಪ್ರಾಫಿಟ್ ಆನ್ ಪಿ ವಿ ರೇಷಿಯೋ. ರೈಟ್, ಪ್ರಾಫಿಟ್ ಇನ್ 2,000 ಪ್ರಾಫಿಟ್ ಎಷ್ಟಿದೆ? 8,000 ಆನ್ ಪಿ ವಿ ರೇಷಿಯೋ 0.25. In 2001 13,000 ಇದೆ, ಪ್ರಾಫಿಟ್ 0.25. ಸೊ 8,000 on 0.25, 32,000. Next, in 2001 13,000 on 0.25, 52,000 margin of safety. So last one, estimated sales is equal to fixed cost plus given profit on PV ratio. ಫಿಕ್ಸ್ಡ್ ಕಾಸ್ಟ್ ಫೈನಲ್ ಉಳಿದಿದೆ 22,000 ಪ್ಲಸ್ ಗಿವನ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ 12,000 ಅಂದರೆ 12,000 ಕೊಟ್ಟಿದ್ದಾರೆ. ನಾನು ಈ ರೇಷಿಯೋ 0.25. 22,000 ಪ್ಲಸ್ 12,000, 22,000 ಪ್ಲಸ್ 12,000, total 34,000 upon 0.25. 34,000 on 0.25, total 1,36,000 is the estimated sales to earn 12,000 profit. ಸೊ ಇಷ್ಟು ಈ ಒಂದು ಸೊಲ್ಯೂಷನ್ನ ಹ್ಯಾಂಗ್ ಮಾಡಬೇಕಂತ ನೋಡಿದ್ರಿ. ಈ ರೀತಿ ಕ್ವಶನ್ ಕೊಟ್ಟಿದ್ರೆ. Thank you friends.